ಇಂದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಮಧ್ಯರಾತ್ರಿ 12:30ರ ವೇಳೆಗೆ ಹೂವಿನ ಕರಗಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ. ಬೆಂಗಳೂರಿನ ಪ್ರಮುಖ ನಗರಗಳಲ್ಲಿ ಕರಗ ಸಾಗುತ್ತೆ. ದೇವಿಯ ದರ್ಶನವನ್ನ ಪಡ್ಕೊಳ್ಳಲಿದ್ದಾರೆ ಲಕ್ಷಾಂತರ ಭಕ್ತರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ದೇವಿಗೆ ಯಾವ ರೀತಿ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ ಧರ್ಮರಾಯಸ್ವಾಮಿಗೆ. ಅದರ ಜೊತೆಗೆ ಐತಿಹಾಸಿಕ ಕರಗವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನ ಕೂಡ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ದೇವಾಲಯಕ್ಕೆ ಕರಗ ವಾಪಸ್ ಆಗುತ್ತೆ. ನಾಳೆ ಬೆಳಗ್ಗೆ ಸುಮಾರು 6 ಗಂಟೆಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ, ಸ್ಥಳದಲ್ಲೇ ಇದ್ದಾರೆ. ಸುಷ್ಮಿತಾ, ಐತಿಹಾಸಿಕ ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ನೀವು ಸ್ಥಳದಲ್ಲೇ ಇದ್ದೀರಾ, ಯಾವೆಲ್ಲ ರೀತಿ ಸಿದ್ಧತೆಗಳಾಗಿದೆ, ಅಲ್ಲಿ ಯಾವ ರೀತಿ ಭದ್ರತೆಯಾಗಿದೆ, ಭಕ್ತಾದಿಗಳು ಏನು ಹೇಳ್ತಾರೆ ಸುಷ್ಮಿತಾ? ಎಸ್ ಪೂರ್ಣಿಮಾ, ಬೆಂಗಳೂರಿನ ಇತಿಹಾಸವನ್ನು ಸಾರುವಂತಹ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಇಡೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೆ ಅದರ ಬೀದಿ ಏನಿದೆ ಸಂಪೂರ್ಣವಾಗಿ ಹಬ್ಬದ ವಾತಾವರಣದಿಂದ ಕೂಡಿರುವಂಥದ್ದು. ಸದ್ಯ ನಾನಿವಾಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಕೂಡ ಈ ಒಂದು ದೇವಾಲಯವನ್ನು ಕಣ್ತುಂಬಿಕೊಳ್ಳಿಕ್ಕೆ 2 ಕಣ್ಣು ಸಾಲದು ಅಷ್ಟರ ಮಟ್ಟಿಗೆ ಚಂದದ ರೀತಿಯಲ್ಲಿ ಅಲಂಕಾರವನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಅದಾದ ನಂತರ ಸರ್ಕಾರ ಅಂದ್ರೆ ಮುಜರಾಯಿ ಇಲಾಖೆಯ ಸಚಿವರಾಗಿ ರಾಮಲಿಂಗ ರೆಡ್ಡಿ ಅವರು ಕೂಡ ಹೇಳಿದ್ರು, ಹಣ ಅಂದ್ರೆ 40 ಲಕ್ಷ ಹಣವನ್ನ ನಾವು ಬಿಡುಗಡೆ ಮಾಡಿದೀವಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಈಗ ಏನು ಖರ್ಚು ಮಾಡಿದ್ದಾರೆ ಅಂದ್ರೆ ಇವಾಗ ಗವರ್ಮೆಂಟ್ ಹಾಲಿಡೇ 3 ದಿನ ಇರೋದ್ರಿಂದ ಈಗ ಆಗಿರುವಂತಹ ಖರ್ಚನ್ನು ಕೂಡ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟರು. ಅಂದ್ರೆ ಕೆಲವೊಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಗೊಂದಲ ಆಗಿರುವಂತಹ ಕಾರಣ ಇವತ್ತು ಅಂದ್ರೆ ನಡೆದಂತಹ ಬಳೆಶಾಸ್ತ್ರ ಏನಿದೆ ಅದು ಸ್ವಲ್ಪ ತಡವಾಗಿ ನಡೀತು. ಸೊ ಹಾಗಾಗಿ ಇವತ್ತು ಏನು 12ವರೆಗೆ ಕರಗ ಏನು ಗರ್ಭಗುಡಿಯಿಂದ ಹೊರ ಬರಬೇಕಾಗಿತ್ತು. ಸೊ ಆದ್ರೆ ಅದು ಸ್ವಲ್ಪ ತಡವಾಗಿ ಅಂದ್ರೆ ಇವಾಗ 1 ಗಂಟೆ ಅದು ತಡವಾಗಿ ಬರುವಂತದ್ದು. 1:15ಗೆ ಆ ಒಂದು ಕರಗ ಏನು ದೇವಸ್ಥಾನದ ಗರ್ಭಗುಡಿಯಿಂದ ಹೊರ ಬರುತ್ತೆ. ಅಂದ್ರೆ ಪ್ರಮುಖವಾಗಿ ಏನಿದೆ ತೇರು ಏನಿದೆ ಆ ಒಂದು ತೇರು ಅಂದ್ರೆ ಗರ್ಭಗುಡಿಯಲ್ಲಿರುವಂತಹ ಈ ಬಾರಿಯೂ ಕೂಡ ಏನು ಪೂಜಾರಿ ಜ್ಞಾನೇಂದ್ರ ಅವರು ಈ ಒಂದು ಕರಗವನ್ನ ಹೊರತಾರೆ. ಅವರಿಗೆ ತಾಯಿ ದ್ರೌಪದಿ ದೇವಿ ಆಹ್ವಾನ ಆದ ತಕ್ಷಣನೇ ಕರಗ ಏನು ತೇರು ಹೊರಡುತ್ತೆ. ತೇರು ಹೊರಡಿದ ತಕ್ಷಣನೇ ಆ ಒಂದು ತೇರು ಈ ಒಂದು ಧರ್ಮರಾಯ ದೇವಸ್ಥಾನದ ಸರ್ಕಲ್ ಏನಿದೆ ಅಲ್ಲಿ ಹೋಗಿ ನಿಲ್ಲುತ್ತೆ. ಸೊ ಆ ಒಂದು ಏನು ತೇರು ಹೋಗಿ ನಿಂತ ತಕ್ಷಣನೇ ಇಲ್ಲಿಂದ ಕರಗ ಬೇರೆ ಬೇರೆ ಭಾಗಗಳಿಗೆ ಅಂದ್ರೆ ಪ್ರಮುಖವಾಗಿ ಇಲ್ಲಿರುವಂತಹ ಪೇಟೆ ಬೀದಿ ಏನಿದೆ ಎಲ್ಲ ಪೇಟೆ ಬೀದಿಗೂ ಕೂಡ ಸುತ್ತೋರ್ಕೊಂಡು ಬರುವಂತದ್ದು. ಸುಮಾರು 800 ವರ್ಷಗಳ ಇತಿಹಾಸವನ್ನ ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಹೊಂದಿದೆ. ಆಗ್ಲಿಂದಲೂ ಕೂಡ ಅಂದ್ರೆ ಶತಮಾನದಿಂದಲೂ ಕೂಡ ಈ ಒಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಬರ್ತಾ ಇರುವಂತದ್ದು. ನೀವು ಸದ್ಯ ನೋಡಬಹುದು ತೇರು ಕೂಡ ಅಂದ್ರೆ ಕೊನೆ ಹಂತದ ಪ್ರಿಪರೇಷನ್ ಆಗ್ತಾ ಇದೆ. ಅಲ್ಲಿ ಅಂದ್ರೆ ಜ್ಞಾನೇಂದ್ರ ಅವರ ಮೇಲೆ ಏನು ದ್ರೌಪದಿ ತಾಯಿ ಆಹ್ವಾನ ಆದ ತಕ್ಷಣ ಈ ಒಂದು ತೇರು ಹೊರಡುತ್ತೆ. ಈ ಒಂದು ತೇರು ಹೊರಡಿ ಆ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸರ್ಕಲ್ ಏನಿದೆ ಆ ಒಂದು ಸರ್ಕಲ್ ಬಳಿ ನಿಂತ ನಂತರ ಈ ಒಂದು ತೇರು ಅಂದ್ರೆ ಕರಗ ಹೊರುತ್ತೆ. ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರುವಂತದ್ದು. ನಿನ್ನೆ ಬೆಳಿಗ್ಗೆ ಮುಂಜಾನೆ 3 ಗಂಟೆಗೆ ಏನು ಹಸಿ ಕರಗ ನಡೀತು. ಅಂದ್ರೆ ದ್ರೌಪದಿ ದೇವಿ 3 ದಿನಗಳ ಕಾಲ ಭೂಮಿಗೆ ಬರ್ತಾಳೆ. ಇಲ್ಲಿ ಬಂದು ಎಲ್ಲರೂ ಅಂದ್ರೆ ಇಲ್ಲಿರುವಂತಹ ಅಂದ್ರೆ ವಹಿನಿ ಕುಲ ಕ್ಷತ್ರಿಯರು ಏನಿದೆ ಅವರೆಲ್ಲರಿಗೂ ಕೂಡ ಹಾರೈಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹೀಗಾಗಿ ನಿನ್ನೆಯಿಂದಲೇ ಅಂದ್ರೆ ಮಗುವಾಗಿ ದ್ರೌಪದಿ ದೇವಿ ಹಸಿ ಕರ್ಗದ ಮೂಲಕ ಬರ್ತಾಳೆ. ಅದಾದ ನಂತರ ಪೊಂಗಲ್ ಕಾರ್ಯವೂ ಕೂಡ ಅಂದ್ರೆ ಪೊಂಗಲ್ ಸೇವೆಯೂ ಕೂಡ ನಡೆಯುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು. ಹಾಗೆ ಪ್ರಮುಖವಾಗಿ ಕರ್ಪೂರದ ಸೇವೆ ಅಂದ್ರೆ ಒಂದೊಂದು ಕರ್ಪೂರವೂ ಕೂಡ 50 ರಿಂದ 60 ಕೆಜಿ ಇರುತ್ತೆ. ಆ ಒಂದು ಕರ್ಪೂರ ಸೇವೆಯೂ ಕೂಡ ಇವತ್ತು ಬೆಳಗ್ಗೆ ನೆರವೇರಿಸಲಾಯಿತು. ಈಗ ಇನ್ನ ಕೆಲ ಹೊತ್ತುಗಳಷ್ಟೇ ಬಾಕಿ ಇರುವಂತದ್ದು. ಅಂದ್ರೆ ಈ ಒಂದು ಕರಗ ಮಹೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾರೆ. ಹಾಗೆ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಎಲ್ಲ ಮುತುವರ್ಜಿಯನ್ನ ವಹಿಸಿ ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ಅವರೇ ಬಂದು ಎಲ್ಲ ನಿಂತ್ಕೊಂಡು ನೋಡಿ ಅಂದ್ರೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಅವರು ಪರಿಶೀಲನೆಯನ್ನ ಮಾಡ್ಕೊಂಡು ಹೋದ್ರು. ಹಾಗೆ ನಾಳೆ ಅಂದ್ರೆ 6 ಗಂಟೆಗೆ ಈ ಒಂದು ಕರಗ ಮತ್ತೆ ಗರ್ಭಗುಡಿಯನ್ನ ತಲುಪುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಸ್ವಲ್ಪ ತಡವಾಗಿ ಏನು
ಗರ್ಭಗುಡಿಯಿಂದ ಕರ್ಗ ಹೊರ ಬರೋದ್ರಿಂದ ನಾಳೆ ಬೆಳಿಗ್ಗೆ 7:15 ಮರಳಿ ಈ ಒಂದು ಕರ್ಗ ಮತ್ತೆ ಗರ್ಭಗುಡಿಯನ್ನ ಸೇರುತ್ತೆ. ಅದಾದ ನಂತರ ಇಡೀ ಏನು ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬೀದಿ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಜಾತ್ರೆ ಆಗುತ್ತೆ. ಹಾಗೆ ಏನು ಪೂಜಾರಿ ಜ್ಞಾನೇಂದ್ರ ಅವರು ಏನಿರ್ತಾರೆ ಅವರು ಎಲ್ಲ ಭಕ್ತರಿಗೂ ಕೂಡ ಅಂದ್ರೆ ಆಶೀರ್ವಾದವನ್ನ ಮಾಡ್ತಾರೆ. ಹಾಗಾಗಿ ಈಗ ಆಲ್ರೆಡಿ ಇಡೀ ಆವರಣದ ತುಂಬೆಲ್ಲವೂ ಕೂಡ ವೀರಕುಮಾರರು ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಕರ್ಗವನ್ನ ಕಣ್ತುಂಬಿಕೊಳ್ಳಕ್ಕೆ ಬಂದು ನಿಂತಿದ್ದಾರೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.